ಹಾಯ್ ಅಡೋಬ್ ಇಲಿಸ್ಟ್ರೇಟರ್ ಒಳಗೆ ಪೆನ್ ಟೂಲ್ ಒಂದು ಮೇನ್ ಟೂಲ್ ಎದಕ್ಕಂತಂದ್ರೆ ನಾವು ಏನಾದರೂ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಜಾಸ್ತಿ ಯೂಸ್ ಮಾಡೋ ಟೂಲೇ ಪೆನ್ ಟೂಲು ಶಾರ್ಟ್ಕಟ್ ಕೀ ಪಿ ಸ್ಮಾಲ್ ಪಿ. ಇವಾಗ ಪೆನ್ ಟೂಲ್ ನಾವು ಯಾವ ಥರ ಯೂಸ್ ಮಾಡ್ಕೋಬೇಕಂತಂದ್ರೆ ಲೆಫ್ಟ್ ಕ್ಲಿಕ್ ಮಾಡಿ ಮತ್ತು ನೀವು ಈ ಥರ ನಿಮ್ಗೆ ಹ್ಯಾಂಡಲ್ ಸಿಗುತ್ತಾ, ಒಂದು ಚುಕ್ಕಿ ಇಡ್ತೀರಲ್ಲ ಆ ಥರ ನೀವು ಒಂದು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಒಂದು ಹ್ಯಾಂಡಲ್ ಸಿಗುತ್ತೆ. ನಿಮ್ಗೆ ಯಾವ ಕಡೆ ಬೇಕು, ನಂಗೆ ಸ್ಟ್ರೇಟ್ ಲೈನ್ ಬೇಕಂದ್ರೆ ಶಿಫ್ಟ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಸ್ಟ್ರೇಟ್ ಲೈನ್ ಬರುತ್ತೆ. ಈ ಕಡೆ ಸ್ಟ್ರೇಟ್ ಲೈನ್ ಬೇಕು, ಈ ಕಡೆ ಸ್ಟ್ರೇಟ್ ಲೈನ್ ಬೇಕಂತಂದ್ರೆ ನೀವು ಶಿಫ್ಟನ್ನು ಹೋಲ್ಡ್ ಮಾಡ್ಕೋಬೋದು. ನಂಗೆ ಸ್ಟ್ರೇಟ್ ಲೈನ್ ಬೇಡ, ನಾನು ಯಾವ ಆ್ಯಂಗಲ್ ಬೇಕೋ ಆ ಆ್ಯಂಗಲ್ ಯೂಸ್ ಮಾಡ್ಕೋತೀನಿ ಅಂತಂದ್ರೆ ನೀವು ಈ ಥರ ನೀವು ಮೌಸ್ನ ಮೂಮೆಂಟ್ ಮಾಡ್ಕೋಬೋದು. ಇವಾಗ ನಾನು ಇಲ್ಲೊಂದು ಕ್ಲಿಕ್ ಮಾಡಿದೆ, ಈ ಥರ ಕ್ಲಿಕ್ ಮಾಡಿ, ಈ ಥರ ಕ್ಲಿಕ್ ಮಾಡಿ, ಈ ಥರ ನೀವು ಕ್ಲಿಕ್ ಮಾಡಿದರೆ ನಿಮ್ಗೆ ಈ ಥರ ಪ್ಯಾರಲೋಗ್ರಾಮ್ ಶೇಪಲ್ಲಿ ನಿಮಗೊಂದು ಶೇಪ್ ನಾವು ಕ್ರಿಯೇಟ್ ಮಾಡ್ತೀವಿ. ನಂಗೆ ಬೇಡ, ನಾನು ಈ ಥರ ಒಂದು ಬೇರೆ ಟ್ರೀನ ಮಾಡ್ಕೋತೀನಿ, ಕರ್ವ್ಸ್ ಬೇಕು ಅಂತಂದ್ರೆ ನಾವು ಯಾವ ಥರ ಮಾಡ್ಕೋಬೇಕು, ನಾನು ಇಲ್ಲಿಂದ ಕ್ರಿಯೇಟ್ ಮಾಡ್ತೀನಿ. ಇಲ್ಲೊಂದು ಕ್ಲಿಕ್ ಮಾಡಿದೆ, ನೆಕ್ಸ್ಟ್ ನಂಗೆ ಈ ಥರ ಒಂದು ಟ್ರೀನ ಕ್ರಿಯೇಟ್ ಮಾಡೋಣ, ಔಟ್ಲೈನ್. ನೆಕ್ಸ್ಟ್ ಈ ಥರ ಅಂದರೆ ಇಲ್ಲಿ ನಿಮಗೆ ಒಂದು ಕ್ಲಿಕ್ ಮಾಡಿದ ತಕ್ಷಣ 2 ಹ್ಯಾಂಡಲ್ಸ್ ಬರುತ್ತೆ ಹಾಕೋಬೋದು. ಮತ್ತು ನಿಮ್ಗೆ ಈ ಥರ ಹ್ಯಾಂಡಲ್ ಮತ್ತೆ ಸಿಗುತ್ತಾ. ಮತ್ತು ಇಲ್ಲೊಂದು ಸಲ ಕ್ಲಿಕ್ ಮಾಡಿದರೆ ಇಲ್ಲಿ ಒಂದು ಹ್ಯಾಂಡಲ್ ಸಿಕ್ತು. ಈ ಥರ ಕರ್ವ್ಸ್ ತೊಗೋಬೋದು. ಮತ್ತು ಆಲ್ಟನ್ನ ಹೋಲ್ಡ್ ಮಾಡಿ ನೀವು ಯಾವ ಕಡೆ ಬೇಕೋ ಆ ಕಡೆ ಯೂಸ್ ಮಾಡ್ಕೋಬೋದು. ಮತ್ತು ಇದು ಟ್ರೀದ್ ಬಡ್ಡೆ ಆಯಿತು. ನಾನು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಮಾಡ್ತೀನಿ, ಇಲ್ಲಾಂದರೆ ಸ್ಟ್ರೋಕ್ನ ಆಫ್ ಮಾಡೋಣ. ಫಿಲ್ ಕಲರ್ ಡಬಲ್ ಕ್ಲಿಕ್ ಮಾಡಬೇಕು, ಚಾಕ್ಲೇಟ್ನ ಕೊಡೋಣ. ಆಮೇಲೆ ನಾನು ಇವಾಗ ಗ್ರೀನ್ ಕಲರ್ದು ಇದು ಮಾಡ್ತೀನಿ, ಇಲ್ಲಿ ಮಿಡಲ್. ಮತ್ತು ಪೆನ್ ಟೂಲ್ನ ತೊಗೊಂಡು ಇಲ್ಲೊಂದ್ಸಲ ಕ್ಲಿಕ್ ಮಾಡಿ, ನಿಮಗೆ ಕರ್ವ್ಸ್ ಬೇಕಂದರೆ ನೀವು ಮೌಸ್ನ ಕರ್ವ್ ಶೇಪಲ್ಲಿನೂ ತೊಗೋಬೋದು. ಆಫ್ ಮಾಡಿದರೆ ಗೊತ್ತಾಗುತ್ತೆ. ಮತ್ತು ನಿಮ್ಗೆ ಈ ಕಡೆ ಹ್ಯಾಂಡಲ್ಸನ್ನು ಮೂವ್ ಮಾಡಬೇಕಂತಂದ್ರೆ ಆಲ್ಟನ್ನು ಹೋಲ್ಡ್ ಮಾಡಿ ನಿಮ್ಗೆ ಈ ಕಡೆ ಬೇಕಂದ್ರೆ ಈ ಕಡೆ ಮಾಡ್ಕೋಬೋದು. ಮತ್ತು ನಂಗೆ ಬೇಡ ಈ ಕಡೆನೇ ಬೇಕು ಅಂತಂದ್ರೆ ನೀವು ಆಲ್ಟನ್ನು ಹಿಡ್ಕೊಂಡು ಹೋಲ್ಡ್ ಮಾಡಿ ನೀವು ಈ ಹ್ಯಾಂಡಲ್ನ ಎಲ್ಲಿ ಬೇಕಲ್ಲಿ ಮೂಮೆಂಟ್ ಮಾಡ್ಕೋಬೋದು, ಅಂದರೆ ಒಂದು ಹ್ಯಾಂಡಲ್ನ ಮೂಮೆಂಟ್ ಮಾಡ್ಕೋಬೋದು. ಮತ್ತು ಈ ಥರ ಮಾಡಿ ನಂಗೆ ಯಾವ ಕಲರ್ ಫಿಲ್ ಮಾಡಬೇಕಂದ್ರೆ ಗ್ರೀನ್ ಕಲರ್ ಫಿಲ್ ಮಾಡಬೇಕಲ್ಲ, ಇಲ್ಲಿ ನಿಮ್ಗೆ ಚೇಂಜಸ್ ಮಾಡ್ಕೋಬೇಕಂದ್ರೆ ಈ ಥರ ಎಕ್ಸನ್ನು ಪ್ರೆಸ್ ಮಾಡಬೇಕು. ನೆಕ್ಸ್ಟ್ ನಾನು ಇಲ್ಲಿ ಗ್ರೀನ್ ಕಲರ್ ಯೂಸ್ ಮಾಡ್ತೀನಿ, ಡಬಲ್ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ. ಆಮೇಲೆ ನನಗೆ ಈ ಸ್ಟೆಮ್ ಐತಲ್ಲ ಇದು ಮೇಲ್ಗಡೆ ಬರಬೇಕು, ಅದಕ್ಕೆ ಆ ಸ್ಟೆಮ್ನ ಸೆಲೆಕ್ಟ್ ಮಾಡಿದ ತಕ್ಷಣ ರೈಟ್ ಕ್ಲಿಕ್, ಅರೇಂಜ್, ಬ್ರಿಂಗ್ ಅ ಫ್ರಂಟ್. ಈ ಥರನೂ ನೀವು ಟ್ರೀಸ್ನ ಯೂಸ್ ಮಾಡ್ಕೋಬೋದು. ಆಮೇಲೆ ಇಲ್ಲೊಂದು ಈ ಥರನ ಕಾಪಿ ಮಾಡಬೇಕಂದ್ರೆ ಆಲ್ಟನ್ನು ಹೋಲ್ಡ್ ಮಾಡಿ ಡ್ರ್ಯಾಗ್ ಮಾಡಬೇಕು. ಮತ್ತು ಈ ಥರ ಮಾಡಿ ನೀವು ಇಲ್ಲೇನು ಅರೇಂಜ್, ಬ್ರಿಂಗ್ ಅಪ್ ಫ್ರಂಟ್. ಈ ಥರ ನೀವು ಕ್ರಿಯೇಟ್ ಮಾಡ್ಕೋಬೋದು. ಆಮೇಲೆ ಮತ್ತು ಪೆನ್ ಟೂಲ್ ಬಗ್ಗೆನೇ ಹೇಳಿ ಇನ್ನೊಂದು ಕ್ರಿಯೇಟ್ ಮಾಡೋಣ. ಈ ಥರ ಕಲರ್ನ ನೀವು ಇದೇ ಕಲರ್ ನೀವು ಇಲ್ಲಿ ಕೊಡಬೇಕಂದ್ರೆ ನೀವು ಐ ಡ್ರಾಪರ್ ಟೂಲನ್ನು ಯೂಸ್ ಮಾಡ್ಕೋಬೇಕು. ಐ ಡ್ರಾಪರ್ ಟೂಲು ಶಾರ್ಟ್ಕಟ್ ಕೀ ಇಲ್ಲಿದೆ, ಅಂದರೆ ಕಲರ್ ಪಿಕಪ್ ಟೂಲ್. ಇದೇನು ಮಾಡುತ್ತಾ ಟೂಲ್ ಅಂತಂದ್ರೆ ಕಲರ್ನ ಪಿಕ್ ಮಾಡುತ್ತಾ. ಇವಾಗ ನಾನು ಈ ಶೇಪ್ನ ಸೆಲೆಕ್ಟ್ ಮಾಡೀನಿ, ಈ ಶೇಪಿಗೆ ನನಗೆ ಈ ಕಲರ್ ಬೇಕು. ಅವಾಗ ನಾನು ಏನು ಮಾಡ್ಕೋಬೇಕು ಅಂತಂದ್ರೆ ಇನ್ನು ಐ ಡ್ರಾಪರ್ ಟೂಲ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಇದನ್ನು ಸೆಲೆಕ್ಟ್ ಮಾಡಿರ್ತೀವಲ್ಲ, ಯಾವ ಕಲರ್ ಬೇಕೋ ಆ ಕಲರ್ನ ಪಿಕ್ ಮಾಡ್ಕೋಬೇಕು. ಈ ಕಲರ್ ಬೇಕು ಅಂತಂದ್ರೆ ನೀವು ಐ ಡ್ರಾಪರ್ ಟೂಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆಮೇಲೆ ನೆಕ್ಸ್ಟು
ಕಲರ್ನ ಚೇಂಜ್ ಮಾಡಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ನೀವು ಕೊಟ್ಕೋಬೋದು. ಆಮೇಲೆ ಇನ್ನೊಂದು ಇದನ್ನು ಇಲ್ಲಿ ಗ್ಯಾಪ್ ಇದೆ. ಇವಾಗ ನನಗೆ ಇಲ್ಲಿ ಇದನ್ನ ಮೇಲ್ಗಡೆ ಹಾಕೋಣ. ಬ್ರಿಂಗ್ ಅಪ್ ಫ್ರಂಟ್ ಥರ ಗ್ಯಾಪ್ ಐತಲ್ಲ, ಇಲ್ಲಿ ನೀವು ಚೇಂಜಸ್ ಮಾಡ್ಕೋಬೇಕಂತಂದ್ರೆ ಇವಾಗ ಪೆನ್ ಟೂಲಿಂದ ನೀವು ಕ್ರಿಯೇಟ್ ಮಾಡಿರಿ. ನನಗೆ ಬೇಡ, ನನಗೆ ಈ ಕಡೆ ಇನ್ನೂ ಜಾಸ್ತಿ ಕರ್ವ್, ಈ ಕಡೆ ಇನ್ನೂ ಜಾಸ್ತಿ ಕರ್ವ್ ಬೇಕು ಅಂತಂದರೆ ಮತ್ತೆ ಡೈರೆಕ್ಟ್ ಸೆಲೆಕ್ಷನ್ ಟೂಲಿಂದ ಸೆಲೆಕ್ಟ್ ಮಾಡಿಕೊಂಡು ಈ ಹ್ಯಾಂಡಲ್ಸ್ ಬರುತ್ತಲ್ಲ ಎರಡು, ಈ ಹ್ಯಾಂಡಲ್ಸ್ನ ನೀವು ಈ ಥರ ಚೇಂಜ್ ಮಾಡ್ಕೋಬೋದು. ಬೇಡ ನಂಗೆ ಮತ್ತೆ ಆ್ಯಸ್ ಇಟ್ ಈಸ್ ಬೇಕು ಅಂತಂದರೆ ಕಂಟ್ರೋಲ್ Z ಮಾಡ್ಕೋಬೋದು. ಮತ್ತು ಇಲ್ಲಿ ಕ್ಲಿಕ್ ಮಾಡ್ತೀವಿ, ಮತ್ತು ಇಲ್ಲಿ ಹ್ಯಾಂಡಲ್ ಸಿಗುತ್ತಾ, ನೀವು ಈ ಹ್ಯಾಂಡಲಿಂದ ನೀವು ಈ ಥರ ಮಾಡ್ಕೋಬೋದು. ಈ ಹ್ಯಾಂಡಲ್ನ ಮೂವ್ ಮಾಡಬೇಕು. ಆಮೇಲೆ ಒಂದೇ ಹ್ಯಾಂಡಲ್ ಒಂದೇ ಇವಾಗ ನಾನು ಈ ಥರ ನಾರ್ಮಲಾಗಿ ಈ ಥರ ಹ್ಯಾಂಡಲ್ನ ಮೂವ್ ಮಾಡಿದರೆ ಎರಡು ಹ್ಯಾಂಡಲ್ ಮೂವ್ ಆಗುತ್ತೆ. ನಂಗೆ ಬೇಡ ಈ ಕಡೆ ಅಷ್ಟೇ ಹ್ಯಾಂಡಲ್ ಮೂವ್ ಮಾಡ್ಕೋಬೇಕು ಅಂತಂದರೆ ಆಲ್ಟನ್ನು ಹೋಲ್ಡ್ ಮಾಡಿ ನೀವು ಈ ಥರ ಇಲ್ಲಿ ಹ್ಯಾಂಡಲ್ನ ಮೂವ್ ಮಾಡ್ಕೋಬೋದು. ಮತ್ತು ಸ್ಕ್ವೇರ್ ತೊಗೊಳೋಣ, ಈ ಥರ ಹಾಕಿ ಐ ಡ್ರಾಪರ್ ಟೂಲಿಂದ ಸೆಲೆಕ್ಟ್ ಮಾಡಿ ಈ ಥರ ಕಲರ್ನ ಚೇಂಜ್ ಮಾಡ್ಬೋದು. ನೆಕ್ಸ್ಟು ಆ್ಯಡ್ ಆ್ಯಂಕರ್ ಪಾಯಿಂಟ್. ನನಗೆ ಇವಾಗ ನಾವು ಪಾಯಿಂಟ್ ಸೆಲೆಕ್ಟ್ ಮಾಡಿವಲ್ಲ 1 2 3 4 5 6, ಇಲ್ಲಿ ಮಿಡಲ್ ನನಗೆ ಇಲ್ಲೊಂದು ಪಾಯಿಂಟ್ ಬೇಕು ಅಂತಂದರೆ ನಾವೇನು ಮಾಡ್ಕೋಬೇಕು, ಇಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ಆ್ಯಡ್ ಆ್ಯಂಕರ್ ಪಾಯಿಂಟ್ ಅಂತ ಬರುತ್ತಲ್ಲ, ಇವು ಪಾಯಿಂಟ್ಸಿಗೆ ನಾವು ಆ್ಯಂಕರ್ ಪಾಯಿಂಟ್ಸ್ ಅಂತ ಕರಿತೀವಿ. ನೀವು ಎಲ್ಲಿ ಬೇಕೋ ಅಲ್ಲಿ ನೀವು ಆ್ಯಂಕರ್ ಪಾಯಿಂಟನ್ನು ಆ್ಯಡ್ ಮಾಡ್ಕೋಬೋದು. ಈ ಥರ ಆ್ಯಡ್ ಮಾಡ್ಕೋಬೋದು ಆ್ಯಂಕರ್ ಪಾಯಿಂಟ್ಸನ್ನು. ಆಮೇಲೆ ಡೈರೆಕ್ಟ್ ಸೆಲೆಕ್ಷನ್ ಟೂಲಿಂದ ಯೂಸ್ ಮಾಡಿಕೊಂಡು ಸೇಮ್ ಆ್ಯಂಕರ್ ಪಾಯಿಂಟು ಆ್ಯಸ್ ಇಟ್ ಈಸೇ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ. ಅಂದರೆ ಕರ್ವ್ ಮಾಡ್ಕೋಬೇಕಂದ್ರೆ ಈ ಥರ ಮಾಡ್ಕೋಬೋದು. ಆ್ಯಂಕರ್ ಪಾಯಿಂಟ್ನ ಸೆಲೆಕ್ಟ್ ಮಾಡಿದರೆ ನಿಮ್ಗೆ ಕರ್ವ್ ಆಪ್ಷನ್ ಸಿಗುತ್ತೆ. ಈ ಥರ ನೀವು ಕರ್ವ್ ಕೂಡ ಮಾಡ್ಕೋಬೋದು. ಆಮೇಲೆ ಡಿಲೀಟ್ ಆ್ಯಂಕರ್ ಪಾಯಿಂಟ್ ಅಂತಂದರೆ ಫಸ್ಟ್ ನಾವು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಡಿಲೀಟ್ ಆ್ಯಂಕರ್ ಪಾಯಿಂಟ್ ಐತಲ್ಲ, ಥರ್ಡ್ ಒನ್ ಇದು ಶಾರ್ಟ್ಕಟ್ ಕೀ ಆ್ಯಡ್ ಆ್ಯಂಕರ್ ಪಾಯಿಂಟಿಗೆ ಪ್ಲಸ್, ಆಮೇಲೆ ಡಿಲೀಟ್ ಆ್ಯಂಕರ್ ಪಾಯಿಂಟಿಗೆ ಮೈನಸ್. ಈ ಥರ ಮಾಡಿದರೆ ನಿಮ್ಗೆ ಆ್ಯಂಕರ್ ಪಾಯಿಂಟು ಡಿಲೀಟ್ ಆಗಿ ಹೋಗುತ್ತೆ. ಆಮೇಲೆ ನೆಕ್ಸ್ಟು ಇಲ್ಲಿ ಗೊತ್ತಾಗುತ್ತೆ ಈಸಿ, ಈ ಥರ ಡಿಲೀಟ್ ಆಗಿ ಹೋಗುತ್ತೆ. ಈ ಥರ ನೀವು ಡಿಲೀಟ್ ಆಗಿ ಹೋಗುತ್ತೆ. ನೆಕ್ಸ್ಟ್ ಆ್ಯಂಕರ್ ಪಾಯಿಂಟ್ ಟೂಲ್ ಏನು ಮಾಡುತ್ತೆ ಅಂತಂದರೆ ಇವಾಗ ಇದು ಕರ್ವ್ ಇದೆ, ಆ್ಯಂಕರ್ ಪಾಯಿಂಟ್ ಐತಲ್ಲ ಇದು ಕರ್ವ್ ಐತಿ. ಸ್ಟ್ರೋಕನ್ನು ಅಷ್ಟೇ ಯೂಸ್ ಮಾಡೋಣ. ಇವಾಗ ಇದು ಕರ್ವ್ ಐತಿ, ನಮ್ಗೆ ಇಲ್ಲಿ ಬೇಡ, ನಮ್ಗೆ ಈ ಥರ ಚೂಪಾಗಿ ಬೇಕಂತಂದ್ರೆ ನೀವೇನು ಮಾಡ್ಕೋಬೇಕು, ಶಾರ್ಪ್ ಬೇಕಂತಂದ್ರೆ ಆ್ಯಂಕರ್ ಪಾಯಿಂಟ್ ಟೂಲಿಂದ ಯೂಸ್ ಮಾಡಿಕೊಂಡು ಒಂದು ಕ್ಲಿಕ್ ಮಾಡಿದ್ರೆ ನೀವು ಈ ಥರ ಶಾರ್ಪಾಗಿ ಬರುತ್ತೆ. ನೆಕ್ಸ್ಟ್ ಇಲ್ಲೊಂದು ಕ್ಲಿಕ್ ಮಾಡಿದ್ರೆ ಈ ಥರ ನೀವು ಶಾರ್ಪ್ ಪಾಯಿಂಟ್ ನಿಮ್ಗೆ ಸಿಗುತ್ತೆ. ಈ ಥರ ಶಾರ್ಪ್ ಪಾಯಿಂಟ್ ಕರ್ವ್ ಬರಲ್ಲ, ಶಾರ್ಪ್. ನಿಮ್ಗೆ ಕರ್ವ್ ಬೇಕಂತಂದ್ರೂ ಇಲ್ಲಿ 2 ಆಪ್ಷನ್ ಐತಲ್ಲ, ಈ ಕರ್ವ್ ಪಾಯಿಂಟ್ಸನ್ನು ನೀವು ಯೂಸ್ ಮಾಡ್ಕೋಬೋದು. ನಿಮಗೆ ಇಲ್ಲಿಯೂ ಕೂಡ ಮೈನಸ್ ಅದನ್ನು ಸೆಲೆಕ್ಟ್ ಮಾಡಿರ್ತೀವಿ ತಂತಾನ ನೀವು ಮೈನಸ್ ಕೂಡ ಮಾಡ್ಕೋಬೋದು. ಕಂಟ್ರೋಲ್ ಹೊಡೆದ್ರೆ ಬ್ಯಾಕ್ ಬರುತ್ತೆ, ಅಂದರೆ ಅಂಡು ಬರುತ್ತೆ. ಅಡೋಬ್ ಇಲಿಸ್ಟ್ರೇಟರ್ ಒಳಗೆ 20 ಟೈಮ್ಸ್ ಅಂಡು ಮಾಡ್ಕೋಬೋದು. ಆಮೇಲೆ ನೆಕ್ಸ್ಟ್ ಟೂಲು ಕರ್ವೇಚರ್ ಟೂಲ್ ಅಂತ ಏನು ಮಾಡುತ್ತಾ, ಇದು ಸೇಮ್ ಪೆನ್ ಟೂಲ್ದೆ ಒಂದು ಪಾರ್ಟ್. ಈ ಪೆನ್ ಟೂಲ್ ಒಳಗೆ ನಮ್ಗೆ ಸ್ಟ್ರೈಟ್ ಲೈನು ಸಿಗುತ್ತೆ, ಕರ್ವ್ಸು ಸಿಗುತ್ತೆ. ಆದರೆ ಕರ್ವೇಚರ್ ಅಂತಂದರೆ ಓನ್ಲಿ ಕರ್ವ್ಸ್ ಮಾತ್ರ ಸಿಗುತ್ತೆ. ಇವಾಗ ನಾನೊಂದೇನಾದರೂ ಎಲಿಪ್ಸ್ ಡ್ರಾ ಮಾಡ್ಬೇಕಂದ್ರೆ ಈ ಥರ ನೀವು ಡೈರೆಕ್ಟ್ ತಂತಾನೆ ಏನಾಗುತ್ತೆ, ಆಟೋಮೆಟಿಕಲಿ ನಿಮ್ಗೆ ಕರ್ವ್ ಡ್ರಾ ಹಾಕ್ಕೊಂತ ಹೋಗುತ್ತೆ. ಈ ಥರ ಕರ್ವ್ ಡ್ರಾ ಆಯಿತು. ನಾನು ಮತ್ತೆ ಚೇಂಜಸ್ ಮಾಡ್ಕೋಬೇಕಂದ್ರೆ ಮತ್ತೆ ಡೈರೆಕ್ಟ್ ಸೆಲೆಕ್ಷನ್ ಟೂಲನ್ನು ತೊಗೋತೀನಿ. ಅದು ಶಾರ್ಟ್ಕಟ್ ಕೀ ಎ ಯೂಸ್ ಮಾಡ್ಕೊಂಡು ನೀವು ಒಂದು ಕ್ಲಿಕ್ ಮಾಡಿ ಆ್ಯಂಕರ್ ಪಾಯಿಂಟ್ ಮೇಲೆ ಮತ್ತೆ ಹ್ಯಾಂಡಲ್ಸ್ ಬಂತು, ನೀವು ಹ್ಯಾಂಡಲ್ಸನ್ನು ಇಲ್ಲಿ ಚೇಂಜ್ ಮಾಡ್ಕೋಬೋದು.
ಮತ್ತು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಮಾಡ್ಕೋಬೋದು.